ಗೋಲಂ ಈ ಮೂವಿ ಸದ್ಯಕ್ಕೆ ಬರೀ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಇದೆ. ಮುಂದೆ ಕನ್ನಡದಲ್ಲೂ ಡಬ್ ಮಾಡಬಹುದು. ಅಂಡ್ ಈ ಮೂವಿಗೆ ಅನ್ಕೊಂಡಷ್ಟು ರೀಚ್ ಯಾಕೆ ಸಿಕ್ಕಿಲ್ಲ ಅಂತ ಗೊತ್ತಿಲ್ಲ. ಬಟ್ ಒನ್ ಆಫ್ ದ ಬೆಸ್ಟ್ ಅಂಡರ್ ರೇಟೆಡ್ ಕ್ರೈಮ್ ಥ್ರಿಲ್ಲರ್, ಹೈಲಿ ಎಂಗೇಜಿಂಗ್ ಮರ್ಡರ್ ಮಿಸ್ಟರಿ ಅಂತಾನೆ ಹೇಳ್ಬೋದು. ಸೊ ಈ ಮೂವಿ ಇಂಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಒಂದು ಆಫೀಸಲ್ಲಿ ಒಬ್ಬ MD ಅವ್ನ ಪ್ಯಾಂಟ್ ಮೇಲೆ ಕಾಫಿ ಬೀಳೋದ್ರಿಂದ ಅದನ್ನ ವಾಶ್ ಮಾಡಕ್ಕೆ ಅಂತ ವಾಶ್ರೂಮ್ಗೆ ಹೋಗ್ತಾನೆ. ಬಟ್ ಎಷ್ಟೊತ್ತಾದ್ರೂ MD ವಾಪಸ್ ಬರ್ದೇ ಇರೋ ಕಾರಣ ಆಫೀಸ್ ಎಂಪ್ಲಾಯೀಸ್ ಎಲ್ಲ ಡೋರ್ ಓಪನ್ ಮಾಡಿ ನೋಡಿದಾಗ MD ಸತ್ತೋಗಿರ್ತಾನೆ. ಬಟ್ ಅದೊಂದು ಕ್ಲೋಸ್ಡ್ ರೂಮ್, ಯಾರೂ ಇರಲ್ಲ. ಆ ಕ್ಲೋಸ್ಡ್ ರೂಮಲ್ಲಿ ಏನ್ ನಡೀತು, ಅದು ಮರ್ಡರಾ, ಸೂಸೈಡಾ, ಈ ಕೇಸ್ ಇನ್ವೆಸ್ಟಿಗೇಷನ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಮೂವಿ ರನ್ ಟೈಮ್ ಬಂದು 2 hours ಇರುತ್ತೆ. ಎಲ್ಲೂ ಬೋರ್ ಆಗದೆ ಇರೋ ತರ ಸ್ಕ್ರೀನ್ ಪ್ಲಸ್ ಸಖತ್ತಾಗಿರುತ್ತೆ. ಅಂಡ್ ಕತೆನ ಬರ್ಕೊಂಡಿರೋ ರೀತಿ ಎಕ್ಸಲೆಂಟ್ ಆಗಿತ್ತು. ಇನ್ನು ಈ ಮಲಯಾಳಂ ಇನ್ವೆಸ್ಟಿಗೇಷನ್ಗೂ ಕೊರಿಯನ್ ಸಿನಿಮಾಗೂ ಒಂದು ಸಿಮಿಲಾರಿಟಿ ಏನಂದ್ರೆ, ಪ್ಲಾಟ್ ಅನ್ನೋದು ಎಲ್ಲೂ ಡಿವೈಟ್ ಆಗದೆ ಇರೋ ತರ ನೋಡ್ಕೊಂತಾರೆ. ಅದು ತುಂಬಾ ಹೆಲ್ಪ್ ಆಯ್ತು ಈ ಮೂವಿಗೆ. ಅಂಡ್ ಸಿನಿಮಾ ನೋಡ್ಬೇಕಾದ್ರೆ ಯಾರು ಮಾಡಿದ್ದು ಅನ್ನೋದಕ್ಕಿಂತ ಆ ರೂಮಲ್ಲಿ ಹೆಂಗ್ ಸತ್ತ, ಯಾಕೆ ಸತ್ತ ಅನ್ನೋದೇ ಸಿನಿಮಾ ಪೂರ್ತಿ ಮುಗಿಯೋವರೆಗೂ ತಲೆಯಲ್ಲಿ ಹಾಗೆ ಕೂತಿರುತ್ತೆ. ಈ ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ನೋಡಿದ್ರೆ ಆ ಸಿನಿಮಾ ಮುಗಿದ್ಮೇಲೂ ಕೂಡ ಮೈಂಡ್ ಅಲ್ಲಿ ಅದ್ರ ಬಗ್ಗೆನೇ ಯೋಚನೆ ಬರೋ ತರ ಮಾಡಬೇಕು. ಅದನ್ನ ಈ ಸಿನಿಮಾ 100% ಮಾಡುತ್ತೆ. ಇನ್ಫ್ಯಾಕ್ಟ್ ಲಾಜಿಕ್ ವೇ ಅಲ್ಲೇ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇನ ಬರ್ಕೊಂಡಿರೋದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಯ್ತು ಈ ಮೂವಿಗೆ. ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಲೆ ಸ್ಟಾರ್ಟ್ ಆಗಿ 10 minutes ಅಲ್ಲೇ ಕತೆ ಒಳಗಡೆ ಹೋಗ್ತಾರೆ. ಇನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾತ್ರ ತುಂಬಾ ಸ್ಟ್ರೈಟ್ ಟು ದಿ ಪಾಯಿಂಟ್ ಇರುತ್ತೆ. ಈ ತರ ಜಾನರ್ ಇರೋ ಬೇರೆ ಸಿನಿಮಾಗಳಲ್ಲಿ ಅನ್ವಾಂಟೆಡ್ ಸೀನ್ಸ್ಗಳನ್ನ ಆಡ್ ಮಾಡ್ತಾರೆ ರನ್ ಟೈಮ್ ಜಾಸ್ತಿ ಮಾಡೋಕ್ಕೋಸ್ಕರ. ಬಟ್ ಈ ಮೂವಿಲಿ ಆ ತರ ಏನೋ ಆಗ್ದಲೆ ಸ್ಟ್ರೈಟ್ ಟು ದಿ ಪಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಡ್ ಪ್ರೊಸೀಡಿಂಗ್ಸ್ ಅಲ್ಲಿ ಎಷ್ಟೋ ಹೊಸ ವಿಷಯಗಳನ್ನ ರಿವೀಲ್ ಮಾಡ್ತಾ ಅಟ್ ದಿ ಸೇಮ್ ಟೈಮ್ ಡ್ರಾಮಾನೂ ಸಹ ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ಸ್ಟೋರಿ ಸ್ಟಿಕ್ ಆಗೋ ತರ ಪರ್ಫೆಕ್ಟ್ ಆಗಿ ತೆಗೆದಿದ್ದಾರೆ. ಅಂಡ್ ಎಲ್ಲೋ ಆಡಿಯನ್ಸ್ ನ ರಿಲ್ಯಾಕ್ಸ್ ಆಗಕ್ಕೆ ಬಿಡಲ್ಲ, ಆ ತರ ಟೈಟ್ ಸ್ಕ್ರೀನ್ ಪ್ಲೇ ಇರುತ್ತೆ. ಇದ್ರ ಜೊತೆಗೆ ಸಸ್ಪೆನ್ಸ್ ನ ಬಿಲ್ಡ್ ಮಾಡಿರೋ ವಿಧಾನ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಡಿವಿಯೇಷನ್ ಅನ್ನೋದೇ ಇಲ್ಲ, ಆನ್ ದ ಪಾಯಿಂಟ್ ಇರುತ್ತೆ ಮೂವಿ. ಹಾಲಿವುಡ್ ಅವ್ರಿಗೆ ಬರೋವಂಥ ಐಡಿಯಾನ ಇಲ್ಲಿ ಅಪ್ಲೈ ಮಾಡಿದರೆ, ಅದು ಸಿನಿಮಾ ನೋಡಿದ್ಮೇಲೆ ಯಾವುದು ಅಂತ ಗೊತ್ತಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಟೆನ್ಷನ್ ಬಿಲ್ಡ್ ಮಾಡಿ ಆ ಕೇಸಿಗೆ ಯಾರು, ಹೇಗೆ, ಯಾಕೆ ಅನ್ನೋ ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. ಅದಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್, ನರೇಟಿವ್ ತುಂಬಾ ಗ್ರಿಪ್ಪಿಂಗ್ ಆಗಿ ಕರೆಕ್ಟ್ ಪ್ಲೇಸ್ಮೆಂಟ್ ಅಲ್ಲೇ ಟ್ವಿಸ್ಟ್ ಗಳನ್ನ ಇಟ್ಟಿದ್ದಾರೆ. ಅಂಡ್ ಸಿನಿಮಾಟೋಗ್ರಫಿ, ಡಾರ್ಕ್ ಅಂಡ್ ಮೂಡಿ ವಿಜುವಲ್ಸ್ ಫಿಲಮ್ ಟೋನ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಯ್ತು. ಇನ್ನ ಈ ಸಿನಿಮಾದ ನೆಗೆಟಿವ್ಸ್, ಕೆಲವು ಪ್ಲಾಟ್ ಟ್ವಿಸ್ಟ್ಗಳನ್ನ ಕೆಲವರು ಗೆಸ್ ಮಾಡಿದ್ರು ಮಾಡಬಹುದು. ಅದು ಅವರಿಗೆ ಅಷ್ಟು ಸ್ಯಾಟಿಸ್ಫೈನ ಕೊಡದೇ ಇರಬಹುದು, ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಇನ್ಸ್ಪೆಕ್ಟರ್ ಸಂದೀಪ್ ಕೃಷ್ಣ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ರೋಲ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆದ್ರು. ಅಂಡ್ ಮಿಕ್ಕಿದ ಆಕ್ಟರ್ಸ್ಗಳು, ಆಫೀಸ್ ಎಂಪ್ಲಾಯೀಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ವಿಜುವಲ್ಸ್, ಎಡಿಟಿಂಗ್ ತುಂಬಾ ಕ್ರಿಸ್ಪ್ ಆಗಿತ್ತು. ಅದರಲ್ಲೂ ಸೆಕೆಂಡ್ ಹಾಫ್ ಅಲ್ಲಿ ಆ ನರೇಟಿವ್ ಟೈಟ್ ಸ್ಕ್ರೀನ್ ಪ್ಲೇ ಆಗೋ ತರ ಮಾಡುತ್ತೆ. ಸಿನಿಮಾಟೋಗ್ರಫಿ ಆಗ್ಲೇ ಹೇಳ್ದಂಗೆ ಟಾಪ್ ನಾಚ್. ಇನ್ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಫಿಲಂ ಮೂಡಿಗೆ ಟೆನ್ಷನ್ ಆಗೋ ತರ ಎಫೆಕ್ಟಿವ್ ಆಗಿತ್ತು. ಮ್ಯೂಸಿಕ್ ಡೀಸೆಂಟ್ ಆಗಿತ್ತು. ಸೊ ಫೈನಲಿ ಮೂವಿ ಸಖತ್ತಾಗಿದೆ. ಒಳ್ಳೆ ಗ್ರಿಪ್ಪಿಂಗ್ ಕ್ರೈಮ್ ಡ್ರಾಮಾ ವಿತ್ ಇಂಟೆನ್ಸ್ ಸಸ್ಪೆನ್ಸ್ ಅಂಡ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅಂಡ್ ವೆಲ್ ಕ್ರಾಫ್ಟೆಡ್ ಪ್ಲಾಟ್ನ ಇಷ್ಟಪಡೋರಿಗೆ 100% ಸ್ಯಾಟಿಸ್ಫೈ ಮಾಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಅಂಡ್ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಈ ಮೂವಿ ಸಕ್ಸಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ನು ಸಹ ಕೊಡುತ್ತೆ. ಲ್ಯಾಂಗ್ವೇಜ್ ಮ್ಯಾಟರ್ ಆಗಲ್ಲ ಅನ್ನೋರು ಈ ಸಿನಿಮಾನ ಮಿಸ್ ಮಾಡದೆ ನೋಡಿ. ಮಿಕ್ಕಿದ ಆಡಿಯನ್ಸ್ ನಿಮಗೆ ಬಿಟ್ಟಿದ್ದು. ಅಂಡ್ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಸದ್ಯಕ್ಕೆ ಬರೀ ಮಲಯಾಳಂ ಲ್ಯಾಂಗ್ವೇಜ್ ವಿತ್ ಇಂಗ್ಲಿಷ್ ಸಬ್ಟೈಟಲ್ನಲ್ಲಿ ನೋಡ್ಬೋದು. ಇನ್ನು ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 8.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.